ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಕುಂಬಾರಪೇಟೆಯ ಹಾರ್ಡ್ವೇರ್ ಗೋಡೌನ್ಗೆ ಬೆಂಕಿ ಬಿದ್ದಿದೆ. ಬೆಂಕಿ ನಿಯಂತ್ರಣಕ್ಕೆ ತರುವುದಕ್ಕೆ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. 3 ಅಂತಸ್ತಿನ ಕಟ್ಟಡದಲ್ಲಿ 20 ಅಂಗಡಿ ಇದೆ. ಅಲ್ಲಿ ಪ್ಲಾಸ್ಟಿಕ್ ವಸ್ತುಗಳಿದ್ದ ಕಾರಣ ಬೆಂಕಿ ಹರಡ್ತಾ ಇದೆ, ಅಂದ್ರೆ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಬೆಂಕಿ ನಂದಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಲ್ಲೂ ನಿರಂತರವಾಗಿ ಸಿಬ್ಬಂದಿ ಬೆಂಕಿ ನಂದಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿನೂ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ, ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ, ಚಿಕ್ಕಪೇಟೆಯಲ್ಲಿ ಹತ್ತತ್ರನೇ ಅಂಗಡಿ ಇದೆ. ಹಾಗಾಗಿ ಬೆಂಕಿ ಪ್ಲಾಸ್ಟಿಕ್ ಗೋಡೌನ್ ಆಗಿದ್ರಿಂದ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. 3 ಅಂತಸ್ತಿನ ಕಟ್ಟಡದಲ್ಲಿ 20 ಅಂಗಡಿ ಇದೆ. ಪ್ಲಾಸ್ಟಿಕ್ ವಸ್ತುಗಳಿದ್ದಂಥ ಹಿನ್ನೆಲೆಯಲ್ಲಿ ಬೆಂಕಿ ವ್ಯಾಪಿಸ್ಕೊಂಡು ಹೋಗ್ತಾ ಇದೆ. ಇನ್ನು ಒಂದು ಕಡೆ ಸಿಬ್ಬಂದಿ ಅದನ್ನ ನಂದಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆ ನಂತರ ಎಲ್ಲ ಆಗಿದೆ. 7 ಗಂಟೆಗೆ ನಮಗೆ ಇನ್ಫಾರ್ಮೇಷನ್, ನಮ್ಮ ಫ್ರೆಂಡ್ಗೆ ಒಬ್ಬನಿಗೆ ಫೋನ್ ಮಾಡಿದ್ದಾರೆ. ಅವ್ರ ಅಂಗಡಿ ಇದೆ ಕೆಳಗೆ, ಅವ್ರು ಫೋನ್ ಮಾಡಿದ್ದಾರೆ, ಅವರೆಲ್ಲ ಬಂದ್ದಾರೆ. ಬೆಳಗ್ಗೆಲ್ಲ ಸ್ವಲ್ಪ ಸಣ್ಣ ಸ್ಲೋ ಆಗಿದೆ, ಮತ್ತೆಲ್ಲ ಜಾಸ್ತಿ ಆಗಿದೆ. ಡೇ ಬೈ ಡೇ ಅಂಗಡಿ ಎಲ್ಲ ಆಗಿದ್ದಾರೆ, ಜಾಸ್ತಿ ಆಗಿದೆ. 7 ಗಂಟೆಯಿಂದ ಸ್ಟಾರ್ಟ್ ಇದೆ. ಒಳಗೆ ಯಾರೂ ಆಗಿಲ್ಲ, ಸಾಮಾನೆಲ್ಲ ಇದು ಆಗಿದೆ, ಬೇರೆ ಏನೂ ಆಗಿಲ್ಲ. ಗೋಡೌನು ಅಂಗಡಿ ಕೆಳಗೆ ಗ್ರೌಂಡ್ ಫ್ಲೋರ್ನಲ್ಲಿ ಅಂಗಡಿ ಇದೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲ ಗೋಡೌನ್ ಇದೆ. ಹೆಚ್ಚು ಕಮ್ಮಿ ಒಂದು 10-12 ಅಂಗಡಿ ನನಗೆ ಎಫೆಕ್ಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಒಳಗೆ ಹೆಂಗಾಗಿದೆ ಅಂದರೆ ಎಕ್ಸಾಕ್ಟ್ ನಮಗೇನು ಐಡಿಯಾ ಇಲ್ಲ. ಒಂದು ಅಂಗಡಿಗೆ ಆಯಿತು, ಫೈರ್ ಆಫ್ ಮಾಡಿದ್ರು. ಮತ್ತು ಮೇಲೆ ಹೀಟಿಗೆ ಮೇಲೊಂದು ಅಂಗಡಿ ಅನ್ಕೊಟ್ಟಿದ್ದೆ. ಮೇಲೆ ಎಲ್ಲ ಫುಲ್ಲು ಸೆಂಟ್ ಅಂಗಡಿ, ಪರ್ಫ್ಯೂಮ್ ಅಂಗಡಿ ಫುಲ್ಲು, ಅದೆಲ್ಲ ಪ್ಲಾಸ್ಟಿಕ್ ಏನೋ ಸ್ವಲ್ಪ ಅದಕ್ಕೆ ದೂರ ಕಂಡ್ಕೊಂಡಿದ್ದೆ. ಬೆಳಗ್ಗೆ 7 ಫುಲ್ ಒಳಗಡೆ ಕಾಂಪ್ಲೆಕ್ಸ್ ಅಲ್ವಾ, ದೊಡ್ಡ ಕಾಂಪ್ಲೆಕ್ಸ್ ಆಗಿದೆ. ಅದೇ ಒಳಗಡೆ ಡೆಕೋರೇಷನ್ ಐಟಮು, ಪ್ಲಾಸ್ಟಿಕ್, ಹಾರ್ಡ್ವೇರು, ಪ್ಲೇಟು ಎಲ್ಲ ಇದೆ ಆಗಿರೋದು. ನನ್ನ ಮತ್ತೆ ಹೋಗಿ ದಾಟಿದೆ. ಒಂದು 2 ಕೋಟಿ 2.5 ಕೊಟ್ಟಿದ್ದೆ ಸರ್. ಇದೇ ವಾಚ್ಮನ್ ಇದ್ದಾರೆ, ಮುರುಘಾ ಅಂತ ಇದ್ದಾರೆ ವಾಚ್ಮನ್ ಸರ್. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಈ ಒಳಗಡೆ, ಯಾಕಂದರೆ ಬೇರೆ ಯಾರು ಫೈರ್ ಅನ್ಬೇಕಿಲ್ಲ, ಯಾರು ಇಲ್ಲ, ಯಾಕಂದರೆ ಕಾಂಪ್ಲೆಕ್ಸ್ ಕ್ಲೋಸ್ ಆಗಿರುತ್ತೆ. ಮತ್ತು ಹಿಂಗೆ ಆಗುತ್ತೆ ಸರ್. ಆ್ಯಕ್ಚುಲಿ ವೈರೇ ಫಸ್ಟ್ ಅಂದ್ಕೊಂಡಿದ್ದು, ಅಂದರೆ ಕಾಂಪ್ಲೆಕ್ಸ್ ಒಳಗಡೆ ವೈರ್ ಇತ್ತಲ್ಲ, ಅದು ಅಂದ್ಕೊಂಡಿದ್ದು. ಅದರಿಂದ ಆಗಿರೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಎಷ್ಟೊತ್ತಿಗೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತೆ ಬೆಂಕಿ ಎಕ್ಸಾಕ್ಟ್ ಯಾವ ಅಂಗಡಿಲಿ ಕಾಣಿಸ್ಕೊಳ್ತಂತೆ, ಮತ್ತೆ ಚಿಕ್ಕಪೇಟೆಯಲ್ಲಿ ಜಾಗನೇ ಇಲ್ಲ, ಅಲ್ಲಿ ಪಕ್ಕನೇ ಅಂಗಡಿಗಳಿರೋದ್ರಿಂದ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಎಷ್ಟು ಸಾಹಸ ಪಡ್ತಾ ಇದ್ದಾರೆ? ಖಂಡಿತ ಶರ್ಮಿತಾ, ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಅಂದ್ರೆ ಒಂದು 3 ಅಂತಸ್ತಿನ ಕಟ್ಟಡ ಏನಿದೆ, ಆ ಕಟ್ಟಡದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಅಂಗಡಿಗಳಿದಾವೆ. ಸಣ್ಣ ಮಳಿಗೆಗಳಿದಾವೆ. ಅದರಲ್ಲಿ ಮೂರನೇ ಫ್ಲೋರ್ ನಲ್ಲಿ ಇರುವಂತ ಒಂದು ಸೆಕ್ಯೂರಿಟಿ ರೂಮ್ ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದು ಗೋಡೌನ್ಗೆ ಅಟ್ಯಾಚ್ ಆಗಿರುವಂತ ಒಂದು ಗೋದಾಮ್ ನಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಸೆಕ್ಯೂರಿಟಿ ರೂಮ್ ಇರುತ್ತೆ, ಅಲ್ಲಿಂದ ಬೆಂಕಿ ಹೊತ್ಕೊಳ್ಳುತ್ತೆ. ಅದಾದ್ಮೇಲೆ ಬೆಳಿಗ್ಗೆ ಅಲ್ಲಿನ ಸ್ಥಳೀಯರೇ ಸೇರ್ಬಿಟ್ಟು ಮೊದಲು ಬೆಂಕಿ ನಂದಿಸೋದಕ್ಕೆ ಹೋಗ್ತಾರೆ. ಆದ್ರೆ ಅದು ಕಂಪ್ಲೀಟ್ ಆಗಿ ನಂದಿಸಿರೋದಿಲ್ಲ. ನಂತರ ಹಂತವಾಗಿ ಅದು ಬೆಂಕಿ ದೊಡ್ಡದಾಗ್ತಾ ಬರುತ್ತೆ. ಅದಾದ್ಮೇಲೆ ಅಂಗಡಿಯಿಂದ ಅಂಗಡಿಗೆ ಬೆಂಕಿ ಹತ್ಕೊಂಡು ಜೋರಾಗುತ್ತೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸಾಕಷ್ಟು ಬೆಂಕಿ ಕಂಟ್ರೋಲ್ಗೆ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದಷ್ಟು ಗೋದಾಮ್ನಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ವಸ್ತುಗಳು, ಪೈಪ್ಗಳು ಇರೋದ್ರಿಂದ ಆ ಒಂದು ಬೆಂಕಿ ಜೋರಾಗುತ್ತೆ. ಅಂಗಡಿಗಳಿಂದ ಅಂಗಡಿಗಳಿಗೆ ಒಂದು ಬೆಂಕಿ ಆವರಿಸ್ಕೊಳ್ಳುತ್ತಾ ಹೋಗುತ್ತೆ. ಬೆಂಕಿ ಜಾಸ್ತಿ ಆಗ್ತಿದ್ದಂಗೆ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬರ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸೋದಕ್ಕೆ ಮುಂದಾದ್ರೂ ಕೂಡ ಬೇಗ ಕಂಟ್ರೋಲ್ಗೆ ಸಿಗಲ್ಲ. ಸುಮಾರು 3-4 ತಾಸು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೆಳಗಡೆ ಇರುವಂತ, ಅಂದ್ರೆ 2 ಮತ್ತೆ 1ನೇ ಹಂತದಲ್ಲಿರುವಂತಹ ಅಂಗಡಿಗಳಿಗೂ ಕೂಡ ಒಂದು ಬೆಂಕಿ ವ್ಯಾಪಿಸಿದೆ. ಯಾವಾಗ 3ನೇ ಫ್ಲೋರ್ ನಲ್ಲಿ ಬೆಂಕಿ ಹತ್ಕೊಳ್ತು, ಕೆಳಗಡೆ ಇದ್ದಂತವ್ರನ್ನ ಖಾಲಿ ಮಾಡಿಸುವಂತ ಕೆಲಸವನ್ನು ಕೂಡ ಸ್ಥಳೀಯ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಅಲ್ಸೂರ್ ಗೇಟ್ ಪೊಲೀಸರು ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಒಂದಷ್ಟು ವಾತಾವರಣ ಸೃಷ್ಟಿಯಾಗಿತ್ತು. ಅಲ್ಲಿದ್ದವರು ಎಲ್ಲರನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಯಾಕಂದ್ರೆ ಬೆಂಕಿ ಸಣ್ಣ ಮಟ್ಟಿಗೆ ಕಾಣಿಸಿದ್ದಾಗಲೇ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ. ಅದಾದ್ಮೇಲೆ ಬೇರೆ ಕಡೆ ವಾಪಿಸ್ತಿದ್ರು ಕೂಡ ಅಲ್ಲಿಂದ ಅಲರ್ಟ್ ಆಗುವಂತ ಕೆಲಸವನ್ನ ಕೂಡ ಸ್ಥಳೀಯರು ಮಾಡಿದ್ರು. ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಈ ಘಟನೆ ನಡೆದಿದೆಯಲ್ಲ ಕುಮಾರಪೇಟೆ, ಅದರ ಪಕ್ಕದ ಬೀದಿಯಲ್ಲೇ ಮತ್ತೊಂದು ಘಟನೆ ನಡೆದಿತ್ತು. ಆ ಒಂದು ಘಟನೆಯಲ್ಲಿ 4ರಿಂದ 6 ಅಂತಸ್ತಿನ ಕಟ್ಟಡದಲ್ಲಿ ನಡೆದಿದ್ದಂತ ಬೆಂಕಿ ಅವಘಡದಲ್ಲಿ ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿದ್ರು. ಒಂದು ಮಗು ಮತ್ತೆ ಗಂಡ ಹೆಂಡತಿ ಸೇರಿ ಒಟ್ಟು 3 ಜನ ಸಾವನ್ನಪ್ಪಿದ್ರು. ಆ ಒಂದು ಘಟನೆ ಮಾಸುವ ಒಂದು ಮುನ್ನವೇ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ. ಆ ಒಂದು ಏರಿಯಾದಲ್ಲಿ
ಮಳಿಗೆಗಳಿಗೆ ಜೊತೆಗೆ ಒಳಗಡೆ ಕರೆಕ್ಟ್ ಆಗಿ ಗಾಡಿ ಓಡಾಟಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ. ಅಂದ್ರೆ ಚಿಕ್ಕಪೇಟೆ ಅಂತ ಏರಿಯಾ ಆಗಿರ್ಬೋದು, ಅಲ್ಲಿ ಈ ರೀತಿ ಏನಾದರೂ ಅವಘಡ ಸಂಭವಿಸಿದ್ರೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು ಅಥವಾ ಆಂಬ್ಯುಲೆನ್ಸ್ಗಳಾಗಿರ್ಬೋದು, ಈ ತರ ತುರ್ತು ಘಟಕಗಳ ವಾಹನಗಳು ಬರೋದಕ್ಕೂ ಕೂಡ ಸರಿಯಾದಂತ ವ್ಯವಸ್ಥೆ ಇಲ್ಲ. ಹೀಗಾಗಿ ಅಲ್ಲಿನ ಮಳಿಗೆದಾರರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಕೂಡ ಎಲ್ಲೊಂದ್ ಕಡೆ ಅವರು ಕೂಡ ಒಂದಷ್ಟು ನಿರ್ಲಕ್ಷ್ಯಗಳನ್ನ ವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಸರಿಯಾದಂತ ವ್ಯವಸ್ಥೆಗಳು ಕೂಡ ಅಲ್ಲಿಲ್ಲ. ಇದರ ಜೊತೆಗೆ ಅವರು ಏನೆಲ್ಲ ಪ್ರಿಕಾಷನರಿ ತಗೋಬೇಕಿತ್ತು, ಏನೆಲ್ಲ ಮುಂಜಾಗ್ರತೆಗಳನ್ನು ತೆಗಿಬೇಕು, ಅದರಲ್ಲೂ ಕೂಡ ಒಂದಷ್ಟು ಎಡುತ್ತಿದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಿದೆ ಶರ್ಮಿತಾ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಈಗ ಬೆಂಕಿ ಹತೋಟಿಗೆ ಬಂದಿದೆ. ಬಹುತೇಕ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಇಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಬದಲಾಗಿ ಅಂಗಡಿಗಳಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಪೊಲೀಸರು ಕೂಡ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಕಾರ್ಯನ ಮುಂದುವರಿಸಿದ್ದಾರೆ ಶರ್ಮಿತಾ. ಆಲ್ಮೋಸ್ಟ್ ಈಗ ನೀವು ಹೇಳಿದಾಗೆ ಬೆಂಕಿ ತಹಬದಿಗೆ ಬರ್ತಾ ಇದೆ, ತುಂಬಾ ಲಾಸ್ ಆಗಿದೆ ಅಂತ ಅಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇದ್ರು. ಅಂದಾಜು ಎಷ್ಟು ಲಾಸ್ ಆಗಿದೆ, ಎಷ್ಟು ಅಂಗಡಿ ಸುಟ್ಟು ಭಸ್ಮವಾಗಿದೆ? ಶರ್ಮಿತಾ, ಅಲ್ಲಿ ಸುಮಾರು 128 ಅಂಗಡಿಗಳಿದೆ ಅಂತೇಳಿ ಗೊತ್ತಾಗಿತ್ತು. ವಿನೋದ್ ಎಂಬುವರಿಗೆ ಒಂದು ಕಟ್ಟಡ ಸೇರಿದೆ. 120ಕ್ಕೂ ಹೆಚ್ಚು ಅಂಗಡಿಗಳಿದೆ. ಅದರಲ್ಲಿ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ತಾಗಿರೋದು ಗೊತ್ತಾಗಿದೆ. ಒಳಗಡೆ ಬೇರೆ ಬೇರೆ ಮಳಿಗೆಗಳು ಅಂದ್ರೆ ಒಂದಷ್ಟು ಪೈಪ್ ಅಂಗಡಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಅಂಗಡಿಗಳು, ಮೊಬೈಲ್ ಶಾಪ್ಗಳಾಗಿರ್ಬೋದು, ಮತ್ತೆ ಬೇರೆ ರೀತಿಯಾದಂತಹ ಮಳಿಗೆಗಳು ಕೂಡ ಅಲ್ಲಿತ್ತು. 20 ಅಂಗಡಿಗಳಿಗೆ ಬೆಂಕಿ ಹೊತ್ಕೊಂಡಿರೋದು ಗೊತ್ತಾಗಿದೆ. ಘಟನಾ ಸ್ಥಳದಲ್ಲಿ ಇನ್ನೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ. ಒಳಗಡೆ ಇದ್ದಂತ ಒಂದಷ್ಟು ವಸ್ತುಗಳು ಅಂದ್ರೆ 3ನೇ ಅಂತಸ್ತಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಅದಾದ್ಮೇಲೆ ಕೆಳ ಹಂತಕ್ಕೆ ಬರೋಷ್ಟರಲ್ಲಿ ಬಹುತೇಕ ಬೆಂಕಿ ಕಾಣಿಸ್ಕೊಂಡ ಕೂಡಲೇ ಅಲ್ಲಿನ ಸ್ಥಳೀಯರು ಕೂಡ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆದ ಕೂಡಲೇ ತಮ್ಮ ತಮ್ಮ ಅಂಗಡಿಗಳಲ್ಲಿದ್ದಂತ ವಸ್ತುಗಳನ್ನು ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ಬೇರೆ ಬೇರೆ ಒಂದಷ್ಟು ಮಳಿಗೆಗಳಿಗೆ ಬೆಂಕಿ ಆವರಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಲ್ಲಿ ಸುಟ್ಟು ಕರಕಲಾಗಿದೆ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಸುಮಾರು 20 ಅಂಗಡಿಗೆ ಬೆಂಕಿ ಹತ್ತಿರೋದು ಗೊತ್ತಾಗಿದೆ. ಘಟನಾ ಸ್ಥಳದಲ್ಲಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ ಬಹುತೇಕ ಬೆಂಕಿಯನ್ನ ನಂದಿಸಿದ್ದಾರೆ. ಆದ್ರೆ ಇಲ್ಲಿ ಅದೃಷ್ಟ ಏನಂತಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಸದ್ಯಕ್ಕೆ ಸಮಾಧಾನಕರ ವಿಚಾರ ಶರ್ಮಿತಾ. ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಮಾದೇಶ್.